ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಂದಿನ ಗಣಿತ ವಿಡಿಯೋ ಪಾಠಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 10ನೇ ತರಗತಿಯ ತೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಬಗ್ಗೆ ತಿಳಿದುಕೊಳ್ಳೋಣ. ತೇಲ್ಸನ ಪ್ರಮೇಯ ಪ್ರಮೇಯದ ನಿರೂಪಣೆ: ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನಿರೂಪಣೆಯ ಮೊದಲ ಭಾಗ ದತ್ತ ಆದರೆ ನಿರೂಪಣೆಯ ಎರಡನೇ ಭಾಗ ಸಾಧನೀಯವಾಗುತ್ತದೆ. ತ್ರಿಭುಜದ ಪ್ರಮೇಯದ ಮೊದಲನೇ ಭಾಗವನ್ನು ಆಧರಿಸಿ ನಾವು ಚಿತ್ರವನ್ನು ಬಿಡಿಸಿಕೊಳ್ಳಬೇಕು. ಹಾಗಾದರೆ ಮೊದಲನೇ ಭಾಗವನ್ನು ಆಧರಿಸಿ ತ್ರಿಭುಜ ABC ರಚಿಸಿ, ಅದೇ ರೀತಿಯಾಗಿ BC ಬಾಹುಗೆ ಒಂದು ಸಮಾಂತರ ಸರಳ ರೇಖೆಯನ್ನು ಎಳೆಯಬೇಕಾಗಿದೆ. ಆದ್ದರಿಂದ ನಾವು BCಗೆ ಸಮಾಂತರವಾಗಿರ್ತಕ್ಕಂಥ ಸರಳ ರೇಖೆ DE ಎಳೆಯಲಾಗಿದೆ. ಹಾಗಾದರೆ D ಮತ್ತು Eಗಳು AB ಮತ್ತು AC ಬಾಹುಗಳನ್ನು D ಮತ್ತು E ಬಿಂದುವಿನಲ್ಲಿ ಛೇದಿಸಿವೆ. ಜೊತೆಗೆ DE ಸರಳ ರೇಖೆ BCಗೆ ಸಮಾಂತರವಾಗಿದೆ. ಹಾಗಾದರೆ ಈ ತ್ರಿಭುಜವನ್ನು ರಚಿಸಿದ ನಂತರ ದತ್ತವನ್ನು ಬರೆದುಕೊಳ್ಳಬೇಕು. ಹಾಗಾದರೆ ದತ್ತ ತ್ರಿಭುಜ ABCಯಲ್ಲಿ DE ಸಮಾಂತರ BC ಆಗಿದೆ. ಹಾಗಾದರೆ ಈಗ ತ್ರಿಭುಜದ ನಿರೂಪಣೆಯ ಎರಡನೇ ಭಾಗ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದರೆ DE ಸರಳ ರೇಖೆ AB ಮತ್ತು AC ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದರೆ ಸಾಧನೀಯ AD ಭಾಗಿಸು DB AB ಭಾಗಿಸು BC ಎಂದು ಸಾಧಿಸಬೇಕಾಗಿದೆ. ಹಾಗಾದರೆ ಈ ಸಾಧಿಸುವಕ್ಕಿಂತ ಮುಂಚೆ ರಚನೆಯನ್ನು ಮಾಡಿಕೊಳ್ಳಬೇಕು. BE ಮತ್ತು CDಗಳನ್ನು ಸೇರಿಸಿ ಈ ಶೃಂಗದಿಂದ ABಗೆ ಒಂದು ಲಂಬವನ್ನು ಎಳೆಯಬೇಕು. ಜೊತೆಗೆ AC ಬಾಹುವಿಗೆ D ಶೃಂಗದಿಂದ ಒಂದು ಲಂಬವನ್ನು ಎಳೆಯಬೇಕು. ಹಾಗಾದರೆ B ಮತ್ತು Eಗಳನ್ನು ಸೇರಿಸಿ C ಮತ್ತು Dಗಳನ್ನು ಸೇರಿಸಿ ಈ ಶೃಂಗಕ್ಕೆ AB ಬಾಹುವಿಗೆ ಒಂದು ಲಂಬವನ್ನು ಎಳೆದು D ಶೃಂಗದಿಂದ AC ಬಾಹುವಿಗೆ ಒಂದು ಲಂಬವನ್ನು ಎಳೆಯಬೇಕಾಗಿದೆ. ಹಾಗಾದರೆ ರಚನೆ BE ಮತ್ತು CDಗಳನ್ನು ಸೇರಿಸಿ EN ಲಂಬ AB ಮತ್ತು DM ಲಂಬ AC ಎಳೆಯಲಾಗಿದೆ. ಈಗ ಸಾಧನೆ: ನಾವು ಈ ಸಾಧನೆಯನ್ನು ಮಾಡುವಾಗ ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರವನ್ನು ನಾವು ಈ ಮೊದಲು ಕಲಿತಿರುವಂತೆ ತ್ರಿಭುಜದ ವಿಸ್ತೀರ್ಣ = 1/2 ಪಾದ ಇಂಟು ಎತ್ತರ. ಹಾಗಾದರೆ ಸಾಧನೆಯ ಮೊದಲನೇ ಭಾಗವನ್ನು ನಾವು ತಿಳಿದುಕೊಳ್ಳಬೇಕು. AD ಈ ತ್ರಿಭುಜವನ್ನು ಮತ್ತು BD ಈ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಬರೆದುಕೊಳ್ಳಬೇಕು. ಹಾಗಾದರೆ ADE ತ್ರಿಭುಜದ ವಿಸ್ತೀರ್ಣ ಪಾದ AD ಆದಾಗ ಎತ್ತರ NE ಆಗುವುದು. ಹಾಗಾದರೆ ತ್ರಿಭುಜ ADಯ ವಿಸ್ತೀರ್ಣ = 1/2 ಇಂಟು ಪಾದ AD ಇಂಟು ಎತ್ತರ NE ಭಾಗಿಸು ವಿಸ್ತೀರ್ಣ ತ್ರಿಭುಜ BDE = 1/2 BD ಇಂಟು NA. ಹಾಗಾದರೆ ಅಂಶದಲ್ಲಿರುವ 1/2 ನೆಕ್ಸ್ಟ್ ಛೇದದಲ್ಲಿರ್ತಕ್ಕಂಥ 1/2 ಕ್ಯಾನ್ಸಲ್ ಆಗಿ NE ಮತ್ತು NEಗಳು ಕ್ಯಾನ್ಸಲ್ ಆಗಿ ವಿಸ್ತೀರ್ಣ ತ್ರಿಭುಜ ADE ಭಾಗಿಸು ವಿಸ್ತೀರ್ಣ ತ್ರಿಭುಜ BDE = AD ಭಾಗಿಸು BD ಆಗುವುದು. ಇದನ್ನು ಸಮೀಕರಣ 1 ಎನ್ನುವರು. ಇದೇ ರೀತಿಯಾಗಿ ನಾವು ತ್ರಿಭುಜ ADಯ ವಿಸ್ತೀರ್ಣ ಮತ್ತು ತ್ರಿಭುಜ CDಯ ವಿಸ್ತೀರ್ಣಗಳನ್ನು ಕಂಡು ಹಿಡಿಯಬೇಕು. ಹಾಗಾದರೆ ತ್ರಿಭುಜ ADಯ ವಿಸ್ತೀರ್ಣವನ್ನು ನಾವು AE ಪಾದವಾಗಿ, ಅದೇ ರೀತಿಯಾಗಿ ತ್ರಿಭುಜ CDಯ ವಿಸ್ತೀರ್ಣವನ್ನು ಪಾದ CE ಆಗಿ ಗುರುತಿಸಿಕೊಂಡು ನೆಕ್ಸ್ಟ್ CE ಪಾದವಾದಾಗ ಎತ್ತರ DM ಆಗುವುದು. ಅದೇ ರೀತಿಯಾಗಿ ತ್ರಿಭುಜ ADಯ ವಿಸ್ತೀರ್ಣ ಪಾದ AE ಅಂತ ಗುರುತಿಸಿಕೊಂಡಾಗ ಎತ್ತರ DM ಆಗುವುದು. ಹಾಗಾದರೆ ಸಾಧನೆಯ ಎರಡನೇ ಹಂತ ತ್ರಿಭುಜ ADE ಮತ್ತು ತ್ರಿಭುಜ CDಯ ವಿಸ್ತೀರ್ಣಗಳನ್ನು ಬರೆದುಕೊಳ್ಳಬೇಕು. ಹಾಗಾದರೆ ತ್ರಿಭುಜ ADಯ ವಿಸ್ತೀರ್ಣ ಭಾಗಿಸು ತ್ರಿಭುಜ CDಯ ವಿಸ್ತೀರ್ಣ = 1/2 ಪಾದ AE
1/2 ಪಾದ ಎ ಇ ಇಂಟು ಡಿ ಎಮ್. ಅದೇ ರೀತಿಯಾಗಿ ತ್ರಿಭುಜದ ವಿಸ್ತೀರ್ಣ ಸಿ ಡಿ ಇ ಈಸ್ ಈಕ್ವಲ್ ಟು 1/2 ಪಾದ ಸಿ ಇ ಇಂಟು ಎತ್ತರ ಡಿ ಎಮ್ ಆಗುವುದು. ಆಗ ನಾವು ಇದನ್ನು ಬರೆದುಕೊಂಡಾಗ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಭಾಗಿಸು ವಿಸ್ತೀರ್ಣ ಸಿ ಡಿ ಇ ಈಸ್ ಈಕ್ವಲ್ ಟು 1/2 ಇಂಟು ಎ ಇ ಇಂಟು ಎಮ್ ಡಿ ಭಾಗಿಸು 1/2 ಇಂಟು ಸಿ ಡಿ ಇಂಟು ಡಿ ಎಮ್ ಆಗುವುದು. ಹಾಗಾದರೆ 1/2 ಮತ್ತು 1/2 ಅನ್ನು ಕ್ಯಾನ್ಸಲ್ ಮಾಡಿ ಎಮ್ ಡಿ ಮತ್ತು ಎಮ್ ಡಿಯನ್ನು ಕ್ಯಾನ್ಸಲ್ ಮಾಡಿದಾಗ ನಮಗೆ ದೊರೆಯುವುದು ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಭಾಗಿಸು ತ್ರಿಭುಜ ಸಿ ಡಿ ಇ ಈಸ್ ಈಕ್ವಲ್ ಟು ಎ ಇ ಭಾಗಿಸು ಸಿ ಇ. ಇದನ್ನು ಸಮೀಕರಣ 2 ಅಂತ ಗುರುತಿಸಿಕೊಳ್ಳೋಣ. ಹಾಗಾದರೆ ತ್ರಿಭುಜ ಸಿ ಡಿ ಬಿ ಡಿ ಇ ಮತ್ತು ಸಿ ಡಿ ಇ ತ್ರಿಭುಜಗಳು ಒಂದೇ ಪಾದ ಡಿ ಇ ಮತ್ತು ಒಂದೇ ಜೊತೆ ಸಮಾಂತರ ಸರಳರೇಖೆ ಡಿ ಇ ಮತ್ತು ಬಿ ಸಿಗಳ ನಡುವೆ ಇವೆ. ಆದ್ದರಿಂದ ಈ ಒಂದೇ ಜೊತೆ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳಲ್ಲಿ ಸಮವಾಗಿರುತ್ತವೆ. ಹಾಗಾದರೆ ಸಿ ಡಿ ಇ ಮತ್ತು ಬಿ ಡಿ ಇ ತ್ರಿಭುಜಗಳ ವಿಸ್ತೀರ್ಣಗಳಲ್ಲಿ ಸಮವಾಗಿರುತ್ತವೆ. ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇಯ ವಿಸ್ತೀರ್ಣ ಸಮವಾಗಿರುತ್ತವೆ. ಹಾಗಾದರೆ ಒಂದೇ ಪಾದ ಒಂದೇ ಜೊತೆ ಸಮಾಂತರ ಸರಳರೇಖೆಗಳ ಮಧ್ಯೆ ಇರುವಂತಹ ತ್ರಿಭುಜಗಳು ವಿಸ್ತೀರ್ಣಗಳಲ್ಲಿ ಸಮವಾಗಿರುತ್ತವೆ. ಹಾಗಾದರೆ ಅದನ್ನು ಬರೆದುಕೊಂಡಾಗ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇಗಳು ಒಂದೇ ಪಾದ ಡಿ ಇ ಮತ್ತು ಒಂದೇ ಜೊತೆ ಸಮಾಂತರ ಸರಳರೇಖೆಗಳ ನಡುವೆ ಡಿ ಇ ಮತ್ತು ಬಿ ಸಿಗಳ ನಡುವೆ ಇವೆ. ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಈಸ್ ಈಕ್ವಲ್ ಟು ವಿಸ್ತೀರ್ಣ ತ್ರಿಭುಜ ಸಿ ಡಿ ಇ. ಇದನ್ನು ಸಮೀಕರಣ 3 ಎಂದು ಗುರುತಿಸಿಕೊಳ್ಳೋಣ. ಸಮೀಕರಣ 1 ಮತ್ತು ಸಮೀಕರಣ 2 ಮತ್ತು ಸಮೀಕರಣ 3ಗಳಿಂದ ಸಮೀಕರಣದ 1 ಮತ್ತು 2ನೇ ಭಾಗದಲ್ಲಿರ್ತಕ್ಕಂತಹ ಒಂದೇ ಅಂಶ ವಿಸ್ತೀರ್ಣ ವಿಸ್ತೀರ್ಣ ಎ ಡಿ ಇ ತ್ರಿಭುಜ ಎ ಡಿ ಇ ಭಾಗಿಸು ಒಂದೇ ಅಂಶದಿಂದ ಸಮನಾದ ಅಂಶಗಳಾಗಿರ್ತಕ್ಕಂಥ ವಿಸ್ತೀರ್ಣ ಬಿ ಡಿ ಇ ಭಾಗಿಸು ತ್ರಿಭುಜ ವಿಸ್ತೀರ್ಣ ಸಿ ಡಿ ಇಗಳಿಂದ ಒಂದೇ ಸಮನಾದ ವಿಸ್ತೀರ್ಣಗಳನ್ನು ಹೊಂದಿರತಕ್ಕಂತಹ ತ್ರಿಭುಜಗಳಿಂದ ಭಾಗಿಸಿರೋದ್ರಿಂದ ಎರಡೂ ಸಮೀಕರಣದ ಎಡಭಾಗಗಳು ಸಮವಾಗಿರೋದ್ರಿಂದ ಬಲಭಾಗಗಳು ಸಮವಾಗಿರಲೇಬೇಕು, ಸಮವಾಗಿರುತ್ತವೆ. ಆದ್ದರಿಂದ ನಾವು ಎ ಡಿ ಭಾಗಿಸು ಬಿ ಡಿ ಇಸ್ ಈಕ್ವಲ್ ಟು ಎ ಇ ಭಾಗಿಸು ಸಿ ಇ ಎಂದು ಬರೆದುಕೊಳ್ಳಬಹುದು. ಆದ್ದರಿಂದ ಎ ಡಿ ಭಾಗಿಸು ಬಿ ಡಿ ಇಸ್ ಈಕ್ವಲ್ ಟು ಎ ಇ ಭಾಗಿಸು ಸಿ ಇ ಆಗುವುದು. ಹಾಗಾದರೆ ಈ ಒಂದು ಅಂಶಗಳಿಂದ ಎ ಡಿ ಭಾಗಿಸು ಬಿ ಡಿ ಇಸ್ ಈಕ್ವಲ್ ಟು ಎ ಇ ಭಾಗಿಸು ಸಿ ಇ ಆದ್ದರಿಂದ ನಾವು ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಎಳೆದ ಸಮಾಂತರ ಸರಳರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಬಹುದು. ಆದ್ದರಿಂದ ಇಲ್ಲಿವರೆಗೆ ಕೇಳಿದಂತಹ ಎಲ್ಲರಿಗೂ ಏನಪ್ಪ ಅಂದರೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.